ಬ್ರೇಕ್ನ ನಂತರ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಡಿ ಕೆ ಶಿವಕುಮಾರ್ ಅವರೇ, ನೀವು ಹೇಳ್ತಾ ಇದ್ದೀರಿ ನನ್ನ ಕಾನ್ಷಿಯಸ್ನ ಮುಂದಿಟ್ಕೊಂಡು ನಾನು ಮಾತನಾಡ್ತಾ ಇದ್ದೇನೆ ಅಂತ. ಅದೇ ಕಾನ್ಷಿಯಸ್ನ ಮುಂದಿಟ್ಕೊಂಡು ಈಗ ನನಗೆ ಉತ್ತರವನ್ನು ಕೊಡಿ. ನೀವು ಸದನದಲ್ಲಿ ಏನು ಬಿಹೇವಿಯರ್ನ ತೋರಿಸಿದ್ರಿ, ನಿಮ್ಮ ವರ್ತನೆ ಏನಿತ್ತು, ಅದು ಸರಿಯಾ? ನೀವು ಏಕವಚನವನ್ನು ಪ್ರಯೋಗಿಸಿದ್ದು ಸರಿಯಾ? ಸಮರ್ಥಿಸ್ಕೊಳ್ತೀರಾ ಅದನ್ನು ನೀವು? ನಾನು ಏಕವಚನದ ಉಪಯೋಗಿಸಿದ್ದು ಸರಿ ಅಂತ ನಾನು ಹೇಳುವುದಿಲ್ಲ. ಆ ಸಂದರ್ಭ ಕೆಲವು ಸಂದರ್ಭದಲ್ಲಿ ಬರ್ತದೆ. ಆ ನೋವು, ಆ ದುಃಖ, ಆ ದುಗುಡ, ನಮ್ಮೇಲಾಗಿರೋ ಪ್ರಯೋಗ, ನಮ್ಮೇಲೆ ಮಾಡ್ತಾ ಇರೋಂಥ ಪ್ರಯೋಗ, ಹಿನ್ನೆಲೆಯಲ್ಲಿ ಏನೇನು ನಡೀತಾ ಇದೆ, ನನಗೂ ಎಲ್ಲ ವಿಚಾರ ಗೊತ್ತಿದೆ. ನನಗೇನು ಗೊತ್ತಿಲ್ಲದೆ ಒಂದು ವಿಚಾರ ಇಲ್ಲ. ಏಕವಚನ ಬಳಸಿ ತಪ್ಪು ಪಾಲಿಟಿಕ್ಸಲ್ಲಿ ಮಾಡಬಾರ್ದು. ಅದು ಆ್ಯಸ್ ಎ ಪಾಲಿಟಿಷಿಯನ್ ಐ ಹೇಳ್ತೀನಿ, ಈ ವಿಷಯ ನಮ್ಗೆ ಇಷ್ಟು ಸೀನಿಯರಿಟಿ ಮಡಿಕೊಂಡು ನಾವು ಮಾಡಬಾರ್ದು. ಎಸ್, ಯು ಆರ್ ರೈಟ್, ಐ ಅಪ್ರಿಷಿಯೇಟ್ ದಟ್. ಯಾಕಂದ್ರೆ ಅದನ್ನು ನೀವು ಒಪ್ಕೋತಾ ಇದ್ದೀರಿ. ಎಸ್, ಯಾಕೆಂದರೆ ಈಗ ಏಕವಚನ ಬಳಸೋದು ಸರಿ ಅಂತ ಹೇಳೋಕ್ಕಾಗ್ತದಾ? ಸರಿ ಅಂತ ಅಲ್ಲ, ಸರಿ ಅದನ್ನ ಮಾಡೋದೇ ತಪ್ಪು ಅಂತ ನಾನು ಹೇಳೋದು. ನೀವು ಮಾಡಿದ ನಂತರ ಅದನ್ನ ತಪ್ಪು ಅಂತ ಒಪ್ಕೊಳ್ಳೋದಕ್ಕಿಂತ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಮಹತ್ವಾಕಾಂಕ್ಷಿ ರಾಜಕಾರಣಿ, ನೀವು ಬಹಳ ದೀರ್ಘ ಭವಿಷ್ಯವನ್ನು ನೋಡ್ತಿರೋರು, ಈ ರೀತಿಯ ಬಿಹೇವಿಯರ್ ನಿಮಗೆ, ನಿಮ್ಮ ಕ್ಯಾರೆಕ್ಟರ್ಗೆ ಒಂದು ಕಪ್ಪು ಚುಕ್ಕಿ ಆಗೋದಿಲ್ವಾ? ಕೆಲವು ಸಂದರ್ಭದಲ್ಲಿ ಏನು ಮಾಡ್ತದೆ, ನಾವು ಮನುಷ್ಯರಲ್ವ ಸ್ವಾಮಿ, ಕೋಪ, ಹುಳಿ, ಉಪ್ಪು, ಖಾರ ಎಲ್ಲ ತಿಂದಿರ್ತೀವಲ್ಲ, ಏನು ಮಾಡ್ತೀರಿ? ನಮಗೆ ನಾವು ಎಲ್ಲ ಹಳ್ಳಿಪಳ್ಳಿಯಿಂದ ಬಂದುಬಿಟ್ಟಿದ್ದೀವಿ, ಅಂಥ ದೊಡ್ಡ ಬ್ಯಾಕ್ಗ್ರೌಂಡ್ ಇಲ್ಲ. ಸೊ ಹೆಂಗೋ ಕೆಲವು ಸಂದರ್ಭದಲ್ಲಿ ಒಟ್ಟು ನ್ಯಾಯಗಳೆಲ್ಲ ಆಡ್ಬಿಡ್ತೀವಿ. ಕಮಾನ್ ವಿತ್ ಡಾಕ್ಯುಮೆಂಟ್ಸ್, ಬಾ ನೋಡೋಣ ಅನ್ನೋ ಮಾತು ನೀವು ಹೇಳಿದ್ರಿ. ಖಂಡಿತ. ಯಾಕೆಂದರೆ ಬೇಕಾದ ಸಂದರ್ಭದಲ್ಲಿ ಸುಮ್ಮನೆ ಖಾಲಿ ಮಾತಾಡೋಂಥ ಪ್ರಶ್ನೆ ಅಲ್ಲ. ನಮ್ಮ ಹತ್ರನೂ ಬೇಕಾದಷ್ಟು ಡಾಕ್ಯುಮೆಂಟ್ಸ್ ಇರ್ಬೋದು, ಅವ್ರ ಹತ್ರನೂ ಡಾಕ್ಯುಮೆಂಟ್ಸ್ ಇರ್ಬೋದು. ಕೆಲವೆಲ್ಲ ಮಿಸ್ಯೂಸ್ ಮಾಡೋಕ್ಕೆ ಹೋಗಿಲ್ಲ. ಬೇಕಾದ ಅವಕಾಶ ಇತ್ತು, ತೊಂದರೆ ಕೊಡೋಂಥ ಬೇಕಾದಷ್ಟು ತೊಂದರೆ ಕೊಡೋದು ಎಷ್ಟೊತ್ತು ಬೇಕು ಹೋಗಿಲ್ಲ. ನಾನು ಅನುಭವಿಸಿದ್ದೀನಿ ತೊಂದರೆ ಎಲ್ಲ. ನಾನು ಬೇಕಾದಷ್ಟು ತೊಂದರೆ ಹಾಕ್ಸಿದ್ದೀನಿ. ಅದನ್ನೆಲ್ಲ ಈಗ ಪಟ್ಟಿ ಹೇಳೋಕ್ಕೋರೆ ನಿಮ್ಗೆ ಟೈಮ್ ಇಲ್ಲ. ಅಲ್ಲ, ನೀವೇ ಈಗ ಹೇಳಿದ್ರಲ್ಲ, ಅಂದ್ರೆ ದಾಖಲೆ ಇದೆ. ನೆನ್ನೆ ಕೂಡ ಹೇಳಿದ್ರಿ ನೀವು ಮಾತನಾಡ್ತಾ, ಸದನದಲ್ಲಿ ಮಾತನಾಡ್ತಾ ನೀವು ಅಣ್ಣ ತಮ್ಮಂದ್ರು ಕೂತ್ಕೊಂಡು ನನ್ನ ವಿರುದ್ಧ ಕೇಸನ್ನ ಬರ್ಸಿದ್ರಿ, ನಂತರ ದಾಖಲೆ ಇದೆ ಅಂತ ಹೇಳಿದ್ರಿ. ಹೌದು, ಡಿ ಕೆ ಶಿವಕುಮಾರ್ ಅವ್ರ ದಾಖಲೆ 100%. ಈಗ ಯಾಕೆ ನಾನು ಇಲ್ಲಿ ತೋರಿಸ್ಲಿ ನಿಮಗೆ? 100% ನಾನು ಅದನ್ನ ಅವ್ರಿಗೆ ಹೇಳಿದ್ನಲ್ಲ, ನೀನು ಕಾನ್ಶಿಯಸ್ ಹೇಳಲಿ ಸಾಕು ಅಂತ. ನನ್ನ ಹತ್ರ ದಾಖಲೆ ಇದೆ ಅನ್ನೋ ಮಾತನ್ನ ಹೇಳಿದ್ರಿ ನೀವು. ವಾಟ್ ಬಾಲಕೃಷ್ಣೇಗೌಡ ಮೇಡ್ ಎನ್ ಆಫೀಸರ್, ಕಾಲ್ಡ್ ಎನ್ ಆಫೀಸರ್, ಯಾರ್ಯಾರು ಅಧಿಕಾರಿಗಳು, ಫಾರೆಸ್ಟ್ ಆಫೀಸರ್ಸ್ನ, ಅವ್ರು ಯಾರೋ ರಾಜಶೇಖರನ್ನವನ್ನ, ಇಲ್ಲಿ ಯಾರೊಬ್ಬ ಅಣ್ಣಯ್ಯ ಅನ್ನೋನ್ನ, ಇನ್ನೊಬ್ಬ ಇಲ್ಲಿ ಯಾರೊಬ್ಬನ ಕಮರ್ಷಿಯಲ್ ಟ್ಯಾಕ್ಸ್ ಅವ್ರನ್ನ ಎಲ್ಲ ಕರೆಸಿಸಿ, ಕುಂಡ್ರಿಸಿ, ಫೈಲ್ ತರಿಸಿ, ನಮ್ಮ ಫೈಲ್ ತರಿಸಿ, ಏನೇನು ಆಯಿತು, ಏನೇನು ಕೇಸ್ ರಿಜಿಸ್ಟರ್ ಆಯಿತು ಅಂತ ಎಲ್ಲ ನನಗೆ ಅದನ್ನೆಲ್ಲ ದೊಡ್ಡ ಬಿಡಿಸಿದ್ರು. ನಂದು ಬಿಡಿ ಸ್ವಾಮಿ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಧರಮ್ ಸಿಂಗ್ ಅವರಿಬ್ಬರು ಸೇರಿ ಜೊತೆಗೆ ಸರ್ಕಾರ ಮಾಡಿದರು. ನಮ್ಮ ಸರ್ಕಾರದಲ್ಲಿ ಒಂದು ಡಾಕ್ಯುಮೆಂಟ್ ಐ ಕ್ಯಾನ್ ಪ್ರೊಡ್ಯೂಸ್. ಧರಮ್ ಸಿಂಗ್ ಮೇಲೆ ಅವರ ಸ್ವಂತ ಜಮೀನು ಯಾವುದೋ ವ್ಯವಹಾರ ಮಾಡಿದ್ರೆ ಏರ್ಪೋರ್ಟ್ ರೋಡಲ್ಲಿ, ಅವ್ರ ಮೇಲೆ 79 AB ಕೇಸ್ ರಿಜಿಸ್ಟರ್ ಮಾಡೋಕ್ಕೆ ಬಾಲಕೃಷ್ಣೇಗೌಡ ಚಾರ್ಟೆಡ್ ಅಕೌಂಟೆಂಟ್ ಆಫೀಸಲ್ಲಿ ಟೈಪ್ ಆಗ್ತದೆ ಲೆಟ್ರ್. ಹಾಗೆ ನೀವು ಅದನ್ನ ಹ್ಯಾಕ್ ಪ್ರೂವ್ ಮಾಡ್ತೀರಿ? ಐ ಕ್ಯಾನ್ ಪ್ರೊಡ್ಯೂಸ್ ಡಾಕ್ಯುಮೆಂಟ್ ಅಂತೀರಿ. ಈಗ ಬೇಕಾಗಿಲ್ಲ. ಐ ಆಮ್ ಟೆಲಿಂಗ್ ಯು ಟೈಪ್ ಆಗ್ತದೆ, ಪಿಟಿಷನ್ ಟೈಪ್ ಆಗ್ತದೆ. ಅರ್ಥ ಆಯ್ತಾ? ಅವೆಲ್ಲ ವಿ ಹ್ಯಾವ್ ಗಾಟ್ ಕಾಪೀಸ್, ವಿ ನೋ ಎವ್ರಿಥಿಂಗ್. ಅದೆಲ್ಲ ಬಿಡಿ. ದೇ ಆರ್ ನಾಟ್. ಇಟ್ ಈಸ್ ಪಾಸಿಬಲ್. ನೀವು ಅದನ್ನ ಆಪಾದನೆ ಮಾಡಿದ್ಮೇಲೆ, ಯಾಕಂದ್ರೆ ಕುಮಾರಸ್ವಾಮಿ ಅವರು ಹಾಗೆ ಮಾಡ್ತಾರೆ, ದಾಖಲೆ ಅಂತಾರೆ, ನೀವು ಕೂಡ ದಾಖಲೆ ಅಂತಾರೆ. ಇಬ್ರು ಹಾವಿನ ಬುಟ್ಟಿ ತೋರಿಸ್ತೀರ ವಿನಃ ನಿಮ್ಮ ವಿರುದ್ಧ ಅವರು ದಾಖಲೆ ಬಿಡುಗಡೆ ಮಾಡಲ್ಲ, ನೀವು ಅವ್ರ ವಿರುದ್ಧ ದಾಖಲೆ ಬಿಡುಗಡೆ ಮಾಡಲ್ಲ. ಅದೆಲ್ಲ ನೋಡಿ, ಬಿಡುಗಡೆ ಮಾಡಿದ್ದವ್ರು ಬೇಕಾದಷ್ಟು ಜನ ಇದಾರಲ್ಲ, ಮಾಡಿದ್ದವರಲ್ಲ, ಬೇರೆ ಯಾರು ಮಾಡಿದ್ರಲ್ಲ ಬಿಡುಗಡೆ. ಈಶ್ವರಪ್ಪನವ್ರು ಮಾಡಿದ್ರಲ್ಲ ಬಿಡುಗಡೆ. ನಾನೇನು ಬಿಡುಗಡೆ ಮಾಡೋದಕ್ಕೂ ಕುಮಾರಸ್ವಾಮಿ ಅವ್ರಿಗೂ ಏನು ಸಂಬಂಧ? ನೀವೇ ನೋಡಿ. ಅಲ್ಲ, ಯು ಹ್ಯಾವ್ ಟು ಟೆಲ್. ನೀವು ನೋಡಿ, ನನಗೇನು ಗೊತ್ತು ಸ್ವಾಮಿ. ನೀವು ಹೇಳ್ತಿದ್ರಿ ಈಶ್ವರಪ್ಪನವ್ರು ಬಿಡುಗಡೆ ಮಾಡಿದ್ರಲ್ಲ ಅಂತ. ಕುಮಾರಸ್ವಾಮಿ ಅವ್ರ ವಿಚಾರ ಕೇಳಿದಾಗ ಈಶ್ವರಪ್ಪನವ್ರು ಬಿಡುಗಡೆ ಮಾಡಿದ್ರಲ್ಲ ಅಂದ್ರೆ ವಾಟ್ ಯು ಮೀನ್? ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಕೆಲವೆಲ್ಲ ಬಿಟ್ಟರು. ಅವ್ರಿಗೆ BJP ಒಂದು ಪಾರ್ಟಿ. ನಾನು ಹೇಳ್ತಾ ಇದ್ದೀನಿ, ಲೆಟ್ ಮಿ ನಾಟ್ ಗೋ ಟು ಇಂಡಿವಿಜುವಾಲಿಟಿ ಆಸ್ ಎ ಪಾರ್ಟಿ. ಬಿಡಿ, ಏನಾದ್ರು ರಾಜ್ಯದ ವಿಚಾರ ಮಾತಾಡಿ. ಅವ್ರದ್ದು ಇದ್ದಿದ್ದೇ ಬಿಡಿ. ಅಲ್ಲ, ಇದು ರಾಜ್ಯದ ವಿಚಾರ. ಈಗ ನೋಡಿ, ಅವ್ರು ಹೇಳಿದ್ರು ಲೋಕಾಯುಕ್ತ ಸಂಸ್ಥೆಯನ್ನ ದುರುಪಯೋಗ ಮಾಡ್ಕೊಂಡು ನೀವು FIR ಹಾಕ್ತಿದ್ರಿ ಅಂತ ಹೇಳಿದ್ರು. ರಾಜ್ಯದ ವಿಚಾರ ಅಲ್ವಾ? ಒಂದು ಸ್ವಾಯತ್ತ ಸಂಸ್ಥೆಯನ್ನ ನೀವು ದುರುಪಯೋಗ ಮಾಡ್ಕೊಂಡಿದ್ದೀರಿ ಅಂದ್ರೆ ರಾಜ್ಯದ ವಿಚಾರ ಅಲ್ವಾ? ನೋಡಿ, ನಾನೇ ಒಬ್ಬನ ಲೋಕಾಯುಕ್ತದಲ್ಲಿ ಅವರು ಕೇಸ್ ರಿಜಿಸ್ಟರ್ ಮಾಡಿ, ಯಾರೋ ಒಬ್ಬನ ಕಬ್ಬಾಳೇಗೌಡ ಅನ್ನೋ ಹೆಸರು ಹಾಕಿಲ್ಲ, ಅವ್ನ ಕೇಳಿ ಕೇಸ್ ಹಾಕ್ಸಿಸಿ, ನಾನೇ ಬೆಳಗ್ಗೆ ಸಾಯಂಕಾಲ ಕೋರ್ಟ್ ಅಲಿತಾ ಇದ್ದೀನಿ. ನಾನು ಇನ್ನೊಬ್ಬರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಸೋಕ್ಕಾಗ್ತದ? ಅವ್ರು ಕೇಳ್ತಾರೆ ಯಾರು. ಬಟ್ ಅವ್ರು ಕಬ್ಬಾಳೇಗೌಡ ನಮ್ಮವನಲ್ಲ ಅಂತ ಹೇಳೋಕ್ಕಾಗಲ್ಲ, ನಾನು ಮಾಡಿಸಿಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಒಂದು ತಿಳ್ಕೊಳ್ಳಿ, ಲಾ ಆಫ್ ನೇಚರ್ ಅಂತ ಇದೆ. ನಾನೇನು ಕೆಟ್ಟದ್ದು ಬಯಸಲಿಲ್ಲ ಅವ್ರಿಗೆ, ಒಂದು ಕೇಸ್ ಹಾಕ್ಸೋಕ್ಕೆ ಹೋಗಲಿಲ್ಲ. ಬೇರೆಯವ್ರೇನೋ ಕೇಸ್ಗಳೆಲ್ಲ ಹಾಕ್ಸಿರ್ಬೋದು, ನಾನು ಅನುಭವಿಸಿದ್ದೀನಿ. ನನ್ನ ಕುಟುಂಬದ ಮೇಲೆ, ನನ್ನ ಮೇಲೆ, ಮತ್ತೊಂದೆಲ್ಲ ಅನುಭವಿಸಿದ್ದೀನಿ. ನೀವು ಹೇಳಿದಂಥ ನೈಸರ್ಗಿಕ ನ್ಯಾಯ ಇದೆಯಲ್ಲ ಶಿವಕುಮಾರ್ ಅವರೇ,
ಅದನ್ನ ಬಹುಶಃ ಅದೇ ಆಗಿದ್ರೆ ಐ ಬಿಲೀವ್ ಇನ್ ಇಟ್. ಅಲ್ಲ, ಅದು ಎಲ್ಲರೂ ನಂಬುವಂಥದ್ದು ನೈಸರ್ಗಿಕ ನ್ಯಾಯವನ್ನ. ಅದೇ ಆಗಿದ್ರೆ ಓಕೆ. ಆದ್ರೆ ನಾನು ಹೇಳ್ತೇನೆ, ಇದು ದ್ವೇಷದ ರಾಜಕಾರಣ. ನನಗೆ ಈ ದ್ವೇಷದ ನಂಬಿಕೆನೇ ಇಲ್ಲ. ಸ್ವಾಮಿ ವಿವೇಕಾನಂದ ಒಂದು ಮಾತು ಹೇಳ್ತಾರೆ, ಬಿ ಬೋಲ್ಡ್ ಹಾರ್ಟೆಡ್ ವೆನ್ ಯು ಆರ್ ಡಿಫೀಟೆಡ್, ಬಿ ಲಾರ್ಜ್ ಹಾರ್ಟೆಡ್ ವೆನ್ ಯು ಆರ್ ವಿಕ್ಟೋರಿಯಸ್ ಅಂತ. ದೇವ್ರು ನಮ್ಮ ಶಕ್ತಿ ಕೊಟ್ಟಿದ್ದಾನೆ, ಅಧಿಕಾರದಲ್ಲಿದ್ದೀನಿ, ನಾನು ಅಧಿಕಾರ ದುರುಪಯೋಗ ಮಾಡಲ್ಲ. ಇನ್ಫ್ಯಾಕ್ಟ್ ದ್ವೇಷದ ರಾಜಕಾರಣ ಅಂದಿದ್ದು ನಾನಲ್ಲ, ನೀವೇ ಹೇಳಿದ್ದು ದ್ವೇಷದ ರಾಜಕಾರಣ ಇದು ಅಂತ. ನಿನ್ನೆ ಹೌಸ್ನಲ್ಲಿ ನೀವು ಹೇಳಿದ್ರಿ ಕಾಲಚಕ್ರ ತಿರುಗ್ತಾ ಇದೆ, ಅವತ್ತು ನೀವು ನನ್ನ ಮೇಲೆ ಕೇಸ್ ಹಾಕ್ಸಿದ್ರಿ. ಐ ಆಮ್ ಟೆಲಿಂಗ್ ಯು, ಈ ಸಪೋಸ್ ಟು ಕಮ್ ಔಟ್ ವಿತ್ ವೇರಿಯಸ್ ಡಾಕ್ಯುಮೆಂಟೇಶನ್, ದೆನ್ ಆಗ ಉತ್ತರ ಹೇಳೋಣ. ಸುಮ್ಮನೆ ಯಾಕೆ ಮಾತಾಡೋದು? ಅಲ್ಲ, ಕಾಲಚಕ್ರ ತಿರುಗ್ತಾ ಇದೆ ಅಂದ್ರೆ ಅರ್ಥ ಅದೇನೆ, ಹಿಂದೆ ಅವ್ರು ನಿಮ್ಮ ಮೇಲೆ ಕೇಸ್ ಹಾಕ್ಸಿದ್ರು ಅಂತೀರಿ. ಅಂದ್ರೆ ಈ ಕಾಲಚಕ್ರ ತಿರುಗ್ತಿದೆ ಅಂದ್ರೆ ಈಗ ನೀವು ಅವ್ರ ಮೇಲೆ ಕೇಸ್ ಹಾಕ್ತಾ ಇದ್ದೀರಾ ಅಂತನಾ? ಕೇಸ್ ನಾನು ಹಾಕ್ಸ್ಬೇಕಾಗಿದ್ದಿಲ್ಲ, ಲಾ ಆಫ್ ನೇಚರ್. ಬಟ್ ನೀವು ಹೇಳಿದ್ರಲ್ಲ ಕಾಲಚಕ್ರ ತಿರುಗ್ತಾ ಇದೆ ಅಂತ. ತಿರುಗ್ತಾ ಇದೆ ಅಂದ್ರೆ ಹಂಗೆ ಹಿಂಗೆ ಅನುಭವಿಸ್ತಾ ಇರ್ತೀವಿ ನಾವು. ಅಂದ್ರೆ ಅವತ್ತು ನೀವು ನನ್ನ ಮೇಲೆ ಕೇಸ್ ಹಾಕ್ಸಿದ್ರಿ, ಇವತ್ತು ಕಾಲಚಕ್ರ ತಿರುಗಿದೆ. ನಾನು ಮಾಡಬೇಕಾದಿಲ್ಲ, ನಾನು ನೇಚರ್ ಇದೆಯಲ್ಲ, ಐ ಬಿಲೀವ್ ಇನ್ ದಟ್. ಅಲ್ಲ, ಬಟ್ ನೀವು ಹೇಳಿದ್ದೇನು ಬೇಕಾದ್ರೆ ನಿಮ್ಮ ಮುಂದೆ ನಾನು ತೋರಿಸ್ತೇನೆ. ನೀವು ಇದೇ ಮಾತನ್ನ ಹೇಳಿದ್ರಿ, ಹಿಂದೆ ನೀವು ನನ್ನ ಮೇಲೆ ಕೇಸ್ ಹಾಕ್ಸಿದ್ರಿ, ಹೌದು, ಇವತ್ತು ಕಾಲಚಕ್ರ ತಿರುಗಿದೆ. ಯಾರೋ ಹಿಂಗೆ ನನ್ನಂತವ್ರು ಯಾರು ಒಬ್ರು ಆಗ್ತಾರೆ, ನಿಮಗೆ ತೊಂದರೆ ಮಾಡ್ತಾರೆ. ನನಗೆ ಮಾಡಿದ್ರೆ ಬೇರೆಯವ್ರು ಯಾರು ಒಬ್ರು ಇದ್ದಾರೆ. ಇದು ಯಾವ ಸಂದರ್ಭದಲ್ಲಿ ಬಂದಿದ್ದೆ ಅಂದ್ರೆ, ಅವರು ಲೋಕಾಯುಕ್ತದಿಂದ ನನ್ನ ಮೇಲೆ FIR ಆಗಿದೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾವ ಮಾಡಿದಾಗ, ಪಾಪ ಸುಮ್ಮನೆ CAG ರಿಪೋರ್ಟ್ ನ ಆಧರಿಸಿ ನನ್ನ ಮೇಲೆ FIR ಹಾಕ್ಸಿದಿರಿ. ಈಗ ಒಂದು ತಿಳ್ಕೊಳ್ರಿ, ಎಲ್ಲರೂ ಉಂಟೇನ್ರಿ. ನಾವು ಸರ್ಕಾರ ಎನಿ ಗೌರ್ಮೆಂಟ್ ಮಾಡೋಕ್ಕಾಗ್ತದ? ಒಬ್ಬರ ಮೇಲೆ ಮಾಡಬೇಕಾದ್ರೆ ಬೇಕಾದಷ್ಟಿತ್ತು. ಐ ಥಿಂಕ್ ಸಿದ್ದರಾಮಯ್ಯ ಇವತ್ತವರೆಗೂ ಒಂದು ಸಣ್ಣ ವಿಂಡಿಟಿವ್ ಕೆಲಸಕ್ಕೆ ಹೋಗಿಲ್ಲ. ಎಸ್, DK ಶಿವಕುಮಾರ್ ಅವ್ರ ಜೊತೆ ಟಾರ್ಗೆಟ್ ಮುಂದುವರಿಯುತ್ತೆ ಒಂದು ಬ್ರೇಕ್ ನಂತರ.